ಗಾಳಿ ಆಂಜನೇಯ ಟೆಂಪಲ್ನ ಸರ್ಕಾರ ವಶಪಡಿಸಿಕೊಂಡಿದೆ. ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು 1,85,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು 35,000, ಸ್ವಲ್ಪ ಹೆಚ್ಚು ಕಮ್ಮಿ. ಅದರಲ್ಲಿ ಎ ಗ್ರೇಡು 205, ಬಿ ಗ್ರೇಡು 93, ಉಳಿದಿರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸು. ಇನ್ನು 1,50,000 ದೇವಸ್ಥಾನಗಳು ಖಾಸಗಿ. ಎಷ್ಟು? 1,50,000 ದೇವಸ್ಥಾನಗಳು ಖಾಸಗಿದಿದೆ. ಸೆಕ್ಷನ್ 41, 42ರಲ್ಲಿ 1997ರಲ್ಲಿ ಜೆ ಎಚ್ ಪಟೇಲರು ಈ ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ತಂದರು. ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲೇನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು 5 ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ. 5 ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ, ನೀವು ಹಣದ್ದು ನೀವು ನೋಡಿದ್ದೀರ. ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು. ಅದಾದ ಮೇಲೆ ಈಗ ವಶಕ್ಕೆ ತಗೊಂಡು 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ಆಮೇಲೆ ಇದೇನು ಹೊಸದೇನಲ್ಲ. ಈಗ BJP ಸರ್ಕಾರ ಇದ್ದಾಗ ಎರಡು 2012-13ನೇ ಸಾಲಿನಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ, ಮಹಾಲಕ್ಷ್ಮಿ ಬಡಾವಣೆ, ಪ್ರಸನ್ನ ಗಣೇಶ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಸಂಪಂಗಿ ರಾಮನಗರ, ಮಂಜುನಾಥ ಸ್ವಾಮಿ ದೇವಾಲಯ, ಸಾಣೆಗುರುವನಹಳ್ಳಿ ಗ್ರಾಮ, ಉತ್ತರ ತಾಲೂಕು, ಬೆಂಗಳೂರು, ಆಂಜನೇಯ ಸ್ವಾಮಿ ದೇವಾಲಯ, ಬಂಡೆಟ್ಟಿ ರಸ್ತೆ, ಬಳ್ಳಾರಿ ನಗರ, ಆಮೇಲೆ ಅಹಲ್ಯಾದೇವಿ ದೇವಾಲಯ, ಅದರ ಶ್ರೀರಂಗಪಟ್ಟಣ, ಆಮೇಲೆ 2000 ಮೊನ್ನೆ ಸರ್ಕಾರ ಇತ್ತಲ್ಲ 19ರಿಂದ 23ವರೆಗೂ, ಆಗ ಶನೇಶ್ವರ ದೇವಾಲಯ ಬೆಂಗಳೂರು ಉತ್ತರ ತಾಲೂಕು, ಆಂಜನೇಯ ಸ್ವಾಮಿ ದೇವಾಲಯ ಶೆಟ್ಟಿಪೇಟೆ, ನಾರಾಯಣ್ ಶೆಟ್ಟಿಪೇಟೆ, ಜಲದಿಗೆರೆಯಮ್ಮ ಬ್ರ್ಯಾಕೆಟಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಾಲಯ ಜಲದಿಗೆರೆ, ಯಡಿಯೂರು ಹೋಬಳಿ. ಆಮೇಲೆ ಹೇಳ್ತೀನಿ, ಇಷ್ಟು ದೇವಸ್ಥಾನಗಳನ್ನು BJP ಸರ್ಕಾರ ಇದ್ದಾಗಲೂ ಕೂಡ ಹೇಳ್ತೀನಿ ವಶಕ್ಕೆ ತಗೊಂಡು ಅದರಲ್ಲಿ ಕೆಲವೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ. ಎಲ್ಲಿ ಅವ್ಯವಹಾರ ಆಗುತ್ತೋ ಇದೆಲ್ಲ BJP ಸರ್ಕಾರದಲ್ಲಿ ಮಾಡಿರೋದು ಹೇಳ್ತಿರೋದು ನಾನು. BJP ಸರ್ಕಾರದಲ್ಲೇ ಒಟ್ಟು 8 ದೇವಸ್ಥಾನಗಳನ್ನು ಅವ್ರ ಅವಧಿನಲ್ಲೇ ತೊಗೊಂಡಿದ್ರು. ಅಲ್ಲಿ ಅವ್ಯವಹಾರ ಆಗಿತ್ತು ಅಂತೇಳಿ ತೊಗೊಂಡಿದ್ರು. ಈಗ ಅಲ್ಲಿ ನೀವೆಲ್ಲ ವೀಡಿಯೋಗಳು ನೋಡಿದ್ದೀರಲ್ಲ, ಹಣ ತೊಗೊಂಡು ಹೋಗ್ತಿರೋದು ನೋಡಿದ್ದೀರಲ್ಲ, ನಿಮ್ಮ ಮಾಧ್ಯಮಗಳೆಲ್ಲ ಎಲ್ಲ ಟಿ ವಿಗಳಲ್ಲೂ ಬಂತಲ್ಲ. ನನ್ನ ಹತ್ರನೂ ಇದೆ, ಕಳಿಸ್ತೀನಿ ನಿಮಗೆ, ನಿಮ್ಮಂತ ಕಳಿಸ್ತೀನಿ. ಅವ್ಯವಹಾರ ಆಗಿದೆ ಅಂತೇಳಿ ಆಮೇಲೆ ಈ ಥರ ಖಾಸಗಿ ದೇವಸ್ಥಾನವನ್ನು ಈ ಥರ ಅಲ್ಲಿ ಆಡಳಿತ ಮಾಡಲಿಕ್ಕೆ ಇಟ್ಲಾಟ ಇರುತ್ತೆ, ಆ ಥರದ ಅವ್ಯವಹಾರ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಕೋರ್ಟ್ಗೆ ಅಧಿಕಾರ ಇದೆ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರಿಗೆ ಅಧಿಕಾರ ಇರುತ್ತೆ. 3 ಜನಕ್ಕೆ, ಒಂದು ನಿಮಿಷ ಹೇಳ್ತೀನಿ, 3 ಜನಕ್ಕೆ ಅಧಿಕಾರ ಇರುತ್ತೆ. ಈಗ ತಗೊಂಡಿದ್ದೀವಿ, ಅವ್ರಿಗೆ ಮತ್ತೆ ವಾಪಸ್ ಕೊಡ್ತೀವಿ. ಅದೆಲ್ಲ ಸರಿ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಅಲ್ಲ, ಇದು ಹೇಳಿ ಇದೇ. ಈಗ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ಇಲ್ಲಿ ನೋಡಿ, ಇಷ್ಟು ದೇವಸ್ಥಾನಗಳು BJP ಸರ್ಕಾರ ಇದ್ದಾಗ ಸರ್ಕಾರ ಮುಜರಾಯಿ ಇಲಾಖೆಗೆ ತಗೊಂಡಿದ್ರು. BJP ಸರ್ಕಾರ ಇದ್ದಾಗ, ಒಂದು ನಿಮಿಷ ಇರಿ, BJP ಸರ್ಕಾರ ಇದ್ದಾಗ ನೋಡಿ, ಇಷ್ಟು ಸರ್ಕಾರ, ನಾನು ಹೇಳಿದ್ನಲ್ಲ ಇಷ್ಟೊತ್ತೂ, ಈ ದೇವಸ್ಥಾನಗಳು BJP ಸರ್ಕಾರ ಇದ್ದಾಗಲೂ ತಗೊಂಡಿದ್ದವರು ವಾಪಸ್ಸು ಕೊಟ್ಟಿದ್ದಾರೆ. ನಮ್ಮ ಅವಧಿನಲ್ಲಿ ನೀವು ನೋಡಿದಿರಲ್ಲ, ಹಣದ ಅವ್ಯವಹಾರ ಆಗ್ತಿರ್ತಕ್ಕಂಥದ್ದು, ಹಣ ತೊಗೊಂಡು ಹೋಗ್ತಿರ್ತಕ್ಕಂಥದ್ದು ಕ್ಲಿಪ್ಪಿಂಗ್ಸ್ ಈಗಲೂ ಇದೆ, ನನ್ನ ವಿಡಿಯೋದಲ್ಲಿದೆ, ನಿಮ್ಗೆ ಎಲ್ಲರಿಗೂ ಹಾಕ್ತೀನಿ. ಅಲ್ಲ ಸರ್, ಈಗ ಸರ್ಕಾರದ ಮೇಲೆ ಆರೋಪ ಬರ್ತಾ ಇರೋದು ಏನಂದರೆ ಹೆಚ್ಚಿನ ಉತ್ಪತ್ತಿ ಇರುವಂಥ ದೇವಸ್ಥಾನವರೆಗೆ ಅಲ್ಲಿ ಉತ್ಪತ್ತಿನೇ ಇಲ್ಲ, ಅಲ್ಲಿ ಹಣನೇ, ಅಲ್ಲಿ 25 ವರ್ಷದಿಂದ ಅಲ್ಲಿ ಇಲ್ಲ, ಅವ್ಯವಹಾರ ಆಗಿದೆ ಅಂತೇಳಿ. ಆಮೇಲೆ ಇನ್ನೊಂದು 1,50,000 ದೇವಸ್ಥಾನ ಇದೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? 1,50,000 ಖಾಸಗಿ ದೇವಸ್ಥಾನಗಳಿದೆ. ಈಗ ತೊಗೊಂಡಿರ್ತಕ್ಕಂಥದ್ದು ಎಷ್ಟು? ಒಂದೇ. ಇನ್ನು 1,49,099 ತೊಗೊಂಡಿದ್ದೀವಾ? ತೊಗೊಂಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ 508 ದೇವಸ್ಥಾನ BJP ಅವ್ರ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಯಾಕೆ ಸೇರಿಸ್ಕೊಂಡ್ರು? ಆಗ ಯಾಕೆ ಮಾತಾಡಲಿಲ್ಲ ಇವರೆಲ್ಲ?
ಸರ್ ಈಗ ಆಮೇಲೆ ತಗೊಳ್ತೀವಿ, 5 ವರ್ಷ ಆದಮೇಲೆ ವಾಪಸ್ ಕೊಟ್ಬಿಡ್ತೀವಿ. ಇದನ್ನು ಈಗ ಹೈಕೋರ್ಟಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ತೊಂದರೆ ಇಲ್ಲವು. ಆಮೇಲೆ ಈಗಲೂ ಕೂಡ ಆಡಳಿತ ಮಂಡಳಿ ಅವ್ರು ಚೆನ್ನಾಗಿ ಮಾಡ್ತೀವಿ ಅಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ. ನಮಗೇನು ಬೇಕಾ, ನಮ್ಮ ದೇವಸ್ಥಾನಗಳು ಯಾವುದು, ನಮ್ಮ ಮುಜರಾಯಿ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮ್ಗೆ ಸಾಕು. ನಮ್ಗೆ ಯಾವ ಖಾಸಗಿ ದೇವಸ್ಥಾನಗಳು ಬೇಕಾಗಿಲ್ಲ. ಅವ್ಯವಹಾರ ಆದರೆ ಸೆಕ್ಷನ್ 41, 42 ಪ್ರಕಾರ ಈ ಕಾಯ್ದೆ ಮಾಡಿದವರು ಯಾರು? JH ಪಟೇಲ್ರು. ಆ ಕಾಯ್ದೆ ಪ್ರಕಾರ BJPಯವರು ಅವರ ಅವಧಿನಲ್ಲಿ 8 ದೇವಸ್ಥಾನಗಳನ್ನು ಮುಜರಾಗಿ ತೊಗೊಂಡಿದ್ದಾರೆ, ವಾಪಸ್ಸು ಕೊಟ್ಟಿದ್ದಾರೆ. ನಾವು ತಗೊಂಡಿದ್ದೀವಿ, ಮತ್ತೆ ವಾಪಸ್ ಕೊಡ್ತೀವಿ. ಸಾರಿಗೆ ಇಲಾಖೆಯಲ್ಲಿ ಆಗುವಂತ ಇತ್ತೀಚೆಗೆ ಕೆಲವು ಭ್ರಷ್ಟಾಚಾರದ ವಿಷಯಗಳು ಬಂತು. ಎಲ್ಲಿ, ಯಾವುದು, ಎಲ್ಲಿ ಹೇಳಿ? ಮಂಗಳೂರಿನಲ್ಲಿ ಈ ಬೆಂಚ್ ಕಾರನ್ನ ಆಯ್ತಲ್ಲ, ಅದು ಸಸ್ಪೆಂಡ್ ಮಾಡಿದೀವಲ್ಲ. ಹಲವಾರು ಮತ್ತೆ ಘಟನೆಗಳು ನಡೆದಿವೆ. ಈಗ ಖಾಸಗಿ ಒಂದು ಈಗ ನಾನು ಬಂದ ಮೇಲೆ ಮಧ್ಯವರ್ತಿಗಳು ಯಾರು ಕೂಡ RTO ಆಫೀಸ್ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಇದೆ ಅಂತ ಪಾಂಡಿಚೇರಿ, ಗೋವಾ ಮತ್ತು ಮಿಜೋರಾಮು ಆ ಭಾಗದಲ್ಲೆಲ್ಲ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರುಗಳು, ಬಸ್ಸುಗಳನ್ನ ಅಲ್ಲಿ ಹೋಗಿ ಬುಕ್ ಮಾಡಿ ಈ ಬೆಂಗಳೂರಲ್ಲಿ ಓಡಿಸ್ತಾ ಇರ್ತಾರೆ ಅಥವಾ ಕರ್ನಾಟಕದಲ್ಲಿ ಓಡಿಸ್ತಾ ಇರ್ತಾರೆ. ಅಂಥವ್ರನ್ನ ನಮ್ಮ RTO ಅಧಿಕಾರಿಗಳು ಅವ್ರಿಗೆ ಹಿಡಿದು ಪೆನಾಲ್ಟಿ ಹಾಕಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಹಾಗೆ ಮುಂದುವರಿಸ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ, ಅದು ಮುಂದೆ ಚೇಂಜ್ ಆಗ್ಬೋದಂತ ಅವ್ರದ್ದೊಂದು ಹಿಂಟ್ ಇದೆ. ಹಾಗಾದ್ರೆ ಈಗ ಆ ಥರದ್ದೇನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ನಿಮಿಷ ಇರಿ, ಯಾವ ಸಮಾವೇಶ? ಅಯ್ಯೋ, ಮಾಡಲೇಬೇಕು, ಸರ್ಕಾರ ಇರೋವರೆಗೂ ಮಾಡಲೇಬೇಕು ಸಮಾವೇಶ. ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ನಾವು ಸಾಧನೆ ಮಾಡಿದ್ದೀವಿ. BJPಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರಿಗೇನು ಸಾಧನೆ ಮಾಡಿರಲಿಲ್ಲ. ಈಗ ಮೈಸೂರು ಭಾಗದಲ್ಲಿ, ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ CM ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಹೆಡ್ ಆ್ಯಂಡ್ ಟೈಲ್ CM DCM ಇಬ್ಬರು ಹೆಡ್ ಆ್ಯಂಡ್ ಟೈಲ್ ಇದ್ದಂಗೆ, ಒಂದೇ ಕಾಯಿನವರು. ಯಾಕೆ ತಲೆ ಕೆಡ್ಸ್ಕೊಳ್ತೀರ ನೀವು? ಈಗ DK ಶಿವಕುಮಾರ್ ಅವರೇ ಏನು ಹೇಳಿದ್ದಾರೆ? DK ಶಿವಕುಮಾರ್ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ? ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಅದು ಏನೋ ಪೂಜೆ ಮಾಡೋಕ್ಕೆ ಹೋಗ್ತಾರೆ, ಅವ್ರು ದೈವ ಭಕ್ತರಲ್ವಾ? ಎಲ್ಲ ಮಹಾರಾಷ್ಟ್ರದಲ್ಲೆಲ್ಲ ಪೂಜೆಗೆ ಹೋಗಿದ್ದಾರೆ. ಈಗ ಎಲೆಕ್ಟ್ರಿಕ್ ಬಸ್ ಹೇಳಿದ್ರಲ್ಲ, ಎಲೆಕ್ಟ್ರಿಕ್ ಬಸ್ ಬಂದಾಗ ಈಗ ನಿಮಗೆ ಪರ್ಮಿಟ್ ಅಂತ ಮಾಡಿದ್ದೀನಲ್ಲ, ಅವರಿಗೆ ಸಮಸ್ಯೆ ಆಗಲ್ಲ. ನಿಮ್ಮ ಹೊಸ ಇದರಿಂದ ಈ ಪರ್ಮಿಟ್ ತಗೊಂಡು ನಾವೇನು ಪರ್ಮಿಟ್ ಅದು ಅಸೆಂಬ್ಲಿನಲ್ಲಿ ರೈಸ್ ಆಗಿತ್ತು. ಆಟೋ ತಾನೇ ಹೇಳ್ತಿರೋದು. ಅವ್ರಿಗೆ ನಾವೇನು ಅಡ್ಡಿ ಮಾಡಲ್ಲ. ಆದರೆ ಎಷ್ಟು ಆಟೋ ಪರ್ಮಿಟ್ ಇದೆ ಅಂತ ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಮಾಡಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಟೆಂಪಲ್ ಟೂರಿಸಂಗೆ ಈ ದೇವಸ್ಥಾನಗಳಲ್ಲಿ ಈ ಚಾರ್ಜರ್ ಬಂದೆ ಆಯ್ತು. ಚಾರ್ಜರ್ ಇದನ್ನ ಮಾಡುವಂತ, ಚಾರ್ಜರ್ ಸೆಂಟರ್ಗಳನ್ನು ಮಾಡುವಂತ ಯಾವ್ದಾದ್ರು ಯೋಜನೆ ಇದೆ ಮಾಡೋಣ ಬಿಡಿ ದೇವಸ್ಥಾನದಲ್ಲಿ? ಯಾಕಂದ್ರೆ ಎಲೆಕ್ಟ್ರಿಕ್ ಹೌದು. ವೆಹಿಕಲ್ ಜಾಸ್ತಿ ಆಗಿದ್ದಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.